ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡ ನಗರದಲ್ಲಿ ವಿಜೃಂಭಣೆಯಿಂದ ಜರುಗಿದ ಹನುಮ ಜಯಂತಿ. ಧಾರವಾಡ ಕುಸುಮ ನಗರದ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಘಂಟಾಮಾರುತಿ ದೇವಸ್ಥಾನದಲ್ಲಿ ವಿಜೃಂಭಣೆಯಿಂದ ಹನುಮ ಜಯಂತಿಯನ್ನು ಆಚರಿಸಲಾಯಿತು. ಘಂಟಾಮಾರುತಿ ವಿಶ್ವಪ್ರಸಿದ್ಧ ಹೊಂದಿದ್ದು, ಧಾರವಾಡದ ಸುತ್ತಮುತ್ತಲಿನ ಭಕ್ತಾದಿಗಳು ಹೊರದೇಶದಲ್ಲಿನ ಭಕ್ತರು ಹೊಂದಿದ್ದು 200 ವರ್ಷಗಳ ಇತಿಹಾಸ ಹೊಂದಿದೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ನಮ್ಮೆಲ್ಲರ ಸಾಹಿತಿ ಡಾಕ್ಟರ್ ದ ರಾ ಬೇಂದ್ರೆ ಅವರು ಮುಳ್ಳಿನ ಕಂಟೆಯಲ್ಲಿ ಹಾದು ಸಣ್ಣ ದಾರಿಯ ಮೂಲಕ ದೇವಸ್ಥಾನಕ್ಕೆ ಬಂದು ಗಂಟೆ ಬಾರಿಸಿ ಘಂಟಾಮಾರುತಿ ದರ್ಶನ ಪಡೆದ ಹಿರಿಯರಲ್ಲಿ ಒಬ್ಬರು. ಹಾಗೂ ಸಾಕಷ್ಟು ಸಾಹಿತಿಗಳು, ವಿದ್ವಾಂಸರು, ವಿಶ್ವವಿದ್ಯಾಲಯ ಕುಲಪತಿಗಳು, ರಾಜಕೀಯ ಮುಖಂಡರು ಇಲ್ಲಿಗೆ ಬಂದು ಭಗವಂತನ ದರ್ಶನ ಪಡೆಯುತ್ತಾರೆ. ತಮ್ಮ ಹರಕೆಯೊಂದಿಗೆ ನಡೆದುಕೊಳ್ಳುತ್ತಾರೆ. ಕಳೆದ ಕೆಲವು ದಶಕಗಳಿಂದ ಸುತ್ತಮುತ್ತಲಿನ ಕಿರಿಯ ಮುಖಂಡರು ಸದ್ಭಕ್ತರ ಸಂಘಟನಾತ್ಮಕ ವಿಚಾರಗಳ ಮೂಲಕ ಸಂಘ ಸ್ಥಾಪಿಸಿ ದೇವಸ್ಥಾನ ದೊಡ್ಡ ಸ್ವರೂಪ ಪಡೆದಿದೆ. 13/2/2022 ದಿನದಂದು ಶ್ರೀ ಘಂಟಾಮಾರುತಿ, ಶ್ರೀ ಮಹಾಗಣೇಶ, ಶ್ರೀ ಸದಾಶಿವ ದೇವರ ಪುನಃ ಪ್ರತಿಷ್ಠಾಪನೆಯೊಂದಿಗೆ ದೇವಸ್ಥಾನದ ಆವರಣದಲ್ಲಿ ಶ್ರೀ ದತ್ತನ ಪಾದುಕೆ ಹಾಗೂ ಶ್ರೀ ಸುಬ್ರಹ್ಮಣ್ಯ ಮೂರ್ತಿ ಜೋಡು ನಾಗಪ್ಪ ಪ್ರತಿಷ್ಠಾಪಿಸಿ ನಿತ್ಯ ನಿಯಮಿತ ಕಟ್ಟಳೆಗಳು ಅಂಗವಾಗಿ ನಡೆಯುತ್ತಿರುವುದು ಸರ್ವರಿಗೂ ವಿದಿತವಾದ ವಿಶೇಷವಾಗಿದೆ. ಈ ವರ್ಷ ಸಂಘದಿಂದ ಸರ್ವ ಭಕ್ತಾದಿಗಳಿಂದ ಹನುಮ ಜಯಂತಿ ಶುಭ ದಿನದಂದು ಶ್ರೀ ಮಾರುತಿ ದೇವರ ಜಯಂತ್ಯೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ಮುಂಜಾನೆ ಪಂಚಾಮೃತ ಅಭಿಷೇಕ, ಮಾರುತಿ ದೇವರ ಜನ್ಮೋತ್ಸವ ಹಾಗೂ ತೊಟ್ಟಲೋತ್ಸವ, ಪವಮಾನ ಹೋಮ, ಶ್ರೀ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ ಅನ್ನ ಪ್ರಸಾದ ನಡೆದು ಸಂಜೆ ಪಲ್ಲಕ್ಕಿ ಉತ್ಸವ ಹಾಗೂ ಮಹಾಮಂಗಳಾರತಿ ನೆರವೇರಿತು. ಅರ್ಚಕರಾದ ಶ್ರೀ ಅಕ್ಷಯ್ ಕುಲಕರ್ಣಿ ಪೂಜಾ ವಿಧಿ ಬೋಧಿಸಿದರು ಹಾಗೂ ಶ್ರೀ ಸತೀಶ್ ಬಂಕಾಪುರ್ ದಂಪತಿಗಳಿಂದ ಹೋಮ ಪೂಜೆ ನೆರವೇರಿತು. ಜಯಂತ್ಯೋತ್ಸವದಲ್ಲಿ ಸಂಘದ ಸದಸ್ಯರು, ಮಾತೆಯರು, ಯುವತಿಯರು, ಸರ್ವ ಭಕ್ತಾದಿಗಳು ಪಾಲ್ಗೊಂಡು ಶ್ರದ್ಧಾ ಭಕ್ತಿಯಿಂದ ವಿಜೃಂಭಣೆಯಿಂದ ಆಚರಿಸಿದರು ಅಂತ ಹೇಳಲಿಚ್ಛಿಸುತ್ತೇನೆ. ಮತ್ತು ಅಲ್ಲಿ ವಿದ್ಯಾಗಣಪತಿ ಮತ್ತು ಮಹಾರುದ್ರ ದೇವರು ಮತ್ತು ನಾಗದೇವರು ಅಂದ್ರೆ ನಾಗೇಂದ್ರ ದೇವರಿದ್ದಾರೆ. ಆ ಭಗವಂತ ಎಲ್ಲರಿಗೂ ಲೋಕ ಕಲ್ಯಾಣಾರ್ಥಕವಾಗಿ ಇಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರ ಮತ್ತು ಅಕ್ಷತೃತೀಯ, ದೀಪಾವಳಿ, ಅಮಾಸ್ಯ, ಪ್ರತಿ ಹುಣ್ಣಿಮೆ ಎಂದು ಸತ್ಯನಾರಾಯಣ ಪೂಜೆಯನ್ನು ಈ ಮಂದಿರದಲ್ಲಿ ಮಾಡುತ್ತೇವೆ. ಆ ಭಗವಂತನ ಕೃಪಾ ಕಟಾಕ್ಷ ಲೋಕ ಕಲ್ಯಾಣಾರ್ಥವಾಗಿ ಆಗಬೇಕೆಂದು ಈ ಹನುಮ ಜಯಂತಿ ಪ್ರಯುಕ್ತವಾಗಿ ನನ್ನ 2 ಮಾತುಗಳನ್ನು ಹೇಳುತ್ತೇನೆ. ಇತಿ ಶ್ರೀ ಸ್ಕಂದ ಪುರಾಣ. ಹರೇ ರಾಮ. ದೇವಸ್ಥಾನ ಕುಸುಮನಗರ. ಇಲ್ಲಿ ಸುಮಾರು 24 ವರ್ಷದಿಂದ ಈ ದೇವಸ್ಥಾನ ನಿರ್ಮಾಣವಾಗಿದೆ. ಈ ಮೊದಲು ಇದು ಸುಮಾರು ಒಂದು 200 ವರ್ಷದ ಇತಿಹಾಸದ ಒಂದು ಹನುಮಂತರ ದೇವಸ್ಥಾನ. ಈ ಮೊದಲು ಈ ದೇವಸ್ಥಾನಕ್ಕಿಂತ ಮೊದಲು ಈ ಪೂರ್ವದಲ್ಲಿ ಹಿಂದ್ಗಡೆ ಇತ್ತು. ಅಲ್ಲಿ ಸುಮಾರು 200 ವರ್ಷದ ಒಂದು ಇತಿಹಾಸ ಐತಿ. ಮೊದಲು ನಮ್ಮ ಭಾಗದ ಹಿರಿಯರಾದಂಥ ದ ರಾ ಬೇಂದ್ರೆ ಅವರು ಮತ್ತು ಪಂಡಿತ್ ಚಂದ್ರಶೇಖರ್ ವರ್ಣಕಮಠ ಅವರು ಇವರೆಲ್ಲ ಇಲ್ಲಿ ಬಂದು ನಡ್ಕೊಂಡು ಹೋಗೋದಂಥ ಈ ದೇವಸ್ಥಾನ. ಇದರ ವಿಶೇಷತೆ ಏನಪ್ಪ ಅಂದರೆ ಇಲ್ಲೆಲ್ಲ ಕಂಟಿ, ಬೇಲಿ ಎಲ್ಲ ಪೂರ ಎಲ್ಲ ಇದು ಒಂದು ಕಾಡಿನಂಗಿತ್ತು. ಇದರೊಳಗೆ ಅದನ್ನೆಲ್ಲ ದಾಟಿ ಬಂದು ಇಲ್ಲಿ ದೇವಸ್ಥಾನದ ಒಂದು ಗಂಟಿನ ಬಾರಿಸಿ ಇದನ್ನು ನಡ್ಕೊಂಬಂದಂಥ ಒಂದು ಇತಿಹಾಸ ಐತಿ. ವಿಶೇಷವಾಗಿ ಇದಕ್ಕೆ ಬಾಲಕ್ಕೆ ಗಂಟೆ ಇರೋದ್ರಿಂದ ಇದು ಬಾಲಘಂಟಾ ಮಾರುತಿ ಅಂತೇಳಿ ಒಂದು ವಿಶೇಷತೆ ಐತಿ. ಒಂದು 200 ವರ್ಷದ ಇತಿಹಾಸ ಐತಿ. 24 ವರ್ಷದಿಂದ ಇದನ್ನು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಅದನ್ನು ಮೊದಲು ಬರೀ ದೇವಸ್ಥಾನ ಇತ್ತು. ಅದಾದ ನಂತರ ಮುಂದೆ ಒಂದು ಸ್ವಲ್ಪ ತಗಡದ ಹಾಕಿ ಇದನ್ನೊಂದು ದೇವಸ್ಥಾನದ ಒಂದು ರೂಪ ಉಳಿತು ಎಲ್ಲ ಭಕ್ತಾದಿಗಳಿಂದ. ಅದಾದಮೇಲೆ ಮತ್ತು ಈ ಥರ ಈಗ ನೀವು ನೋಡ್ತಾ ಇದ್ದೀರಿ ಹಿಂದೆ ದೇವಸ್ಥಾನ ಯಾವ ರೀತಿಯಲ್ಲಿ ಅದು ಮುಂದುವರೆದು ಬಂದೈತೆ ಅಂತೇಳಿ. ಇನ್ನು ಮುಂದೆ ಅದನ್ನು ಒಂದು ಜೀರ್ಣೋದ್ಧಾರ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಒಂದು ಐತಿ. ಪಕ್ಕಕ್ಕಿಲ್ಲೇ ಒಂದು ಜಾಗ ಐತಿ. ಆ ಜಾಗದಲ್ಲಿನೂ ನಾವು ಒಂದು ಜೀರ್ಣೋದ್ಧಾರ ಮಾಡಿ ಒಂದು ಸಭಾಭವನ ಮಾಡುವಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿವಿ. ಮತ್ತು ವಿಶೇಷವಾಗಿ ಭಕ್ತರು ಭಾಳ ದೂರದಿಂದ ಭಕ್ತರು ಅದಾರ. ಆಲ್ ಓವರ್ ಇಂಡಿಯಾ, ಭಾರತ ದೇಶದಾದ್ಯಂತನೇ ಇಲ್ಲಿ ಭಕ್ತರು ಅದಾರ. ಇಲ್ಲಿ ಧಾರವಾಡ ಅಷ್ಟೇ ಅಲ್ಲ, ಹೊರಗಿಂದನೂ ಭಕ್ತರು ಬರ್ತಾರೆ. ಪ್ರತಿ ಶನಿವಾರ ಒಂದು ವಿಶೇಷವಾದ ಪೂಜೆ ಆಗುತ್ತೆ, ಪಲ್ಲಕ್ಕಿ ಉತ್ಸವ ಆಗುತ್ತೆ. ಒಂದು ವಿಶೇಷವಾದಂಥ ಒಂದು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀತಿಲ್ಲ. ಇವತ್ತು 24ನೇ ಹನುಮ ಜಯಂತಿ ಆಚರಣೆ ಆಗಿದೆ. ಇದರೊಳಗೆ ಸುಮಾರು ಒಂದು 1500ರಿಂದ 2000 ಭಕ್ತರು ಇವತ್ತು ಅನ್ನಪ್ರಸಾದವನ್ನು ಮಾಡಿದ್ದಾರೆ. ಎಲ್ಲ ಕುಸುಮ ನಗರದ ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಸೇರಿಸಿ ಒಗ್ಗಟ್ಟಾಗಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಲಾಗಿದೆ. ತಮ್ಮ ಹೆಸರು? ನನ್ನ ಹೆಸರು ಗಿರೀಶ್ ಮಂಗೋಣಿ ಅಂತೇಳಿ. ಇದೇ ಒಂದು ಕಾಲನಿಯವರು.
ಇವೆಲ್ಲ ನಮ್ಮ ಹಿರಿಯರು ಇವರ ಸನ್ಮಾರ್ಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಂದುವರಿಸಿ ನಾವು ಈಗ ತಾನೇ ಮುಕ್ತಾಯಗೊಳಿಸಿದ್ದೇವೆ. ನಮ್ಮ ಅಧ್ಯಕ್ಷರು ಇವರು ನಾಗನೂರು ಸರ್ ಅಂತೇಳಿ, ಇವರ ನೇತೃತ್ವದಲ್ಲೇ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದೇವೆ. ಇವರು ಅಂಗಡಿ ಸರ್ ಅಂತೇಳಿ, ಪತ್ತಾರ್ ಸರ್ ಅಂತೇಳಿ, ಸಜ್ಜನ್ ಸರ್ ಅಂತೇಳಿ ಇವರೆಲ್ಲ ನಮ್ಮ ಹಿರಿಯರು. ಇವರ ನೇತೃತ್ವದ ಮುಖಾಂತರ ನಾವು ಆಮೇಲೆ ನಮ್ಮ ರೋಕಡೆ ಸರ್ ಅಂತೇಳಿ ಅವರು ಕಾರ್ಯದರ್ಶಿಗಳು ಇವರೆಲ್ಲ ನೇತೃತ್ವದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ಯಶಸ್ವಿಯಾಗಿ ಮುಗಿಸಿದ್ದೇವೆ. ಇದಕ್ಕೆ ಎಲ್ಲ ಭಕ್ತಗಳು ಮತ್ತು ಎಲ್ಲ ಕಾಲನಿಯ ಹಿರಿಯರು ಎಲ್ಲ ಇದಕ್ಕೆ ಸಹಕಾರ ಕೊಟ್ಟು ಯಶಸ್ವಿಯಾಗಿ ತನು ಮನ ಧನದಿಂದ ಇದಕ್ಕೆ ಸೇವೆ ಸಲ್ಲಿಸಿ ಇದನ್ನು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಎಲ್ಲ ಭಕ್ತಗಳಿಗೂ ಸನ್ಮಂಗಲ ಒಂದು ಆಗಲಿ, ಒಳ್ಳೆಯದಾಗಲಿ, ಇನ್ನೂ ಹೆಚ್ಚು ಕೊಡಲಿ, ಈ ದೇವಸ್ಥಾನ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗಲಿ, ಇನ್ನೂ ಮುಂದೆ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲ ಸರ್ವ ಭಕ್ತರಿಗೂ ಒಂದು ಒಳ್ಳೆಯದಾಗಲಿ ಅಂತೇಳಿ ಈ ಮುಖಾಂತರ ನಾನು ತಮ್ಗೆ ಕೇಳ್ಕೊತೀನಿ. ನಾವು ಮಹಾದೇವ ನಾಗನೂರು ಅಂತೇಳಿ ಘಂಟಾ ಮಾರುತಿಯ ಒಂದು ಭವ್ಯವಾದ ಭವನವನ್ನು ನಿರ್ಮಿಸಬೇಕಂತ ನಮ್ಮ ಇಚ್ಛೆ ಇದೆ. ನಾವೆಲ್ಲರೂ ಸಹಕರಿಸಿ ತನು ಮನ ಧನದಿಂದ ತಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿ ನಮ್ಮಲ್ಲಿ ವಿನಂತಿ. ಮಾರುತಿ ಕಿ ಜೈ. ಓಂ ಗಣಾನಾಂ ತ್ವಾ ಗಣಪತಿಗಂಧಮಾಮಹೇ ಕಲಿಂಗದಿನಾಮುಪಶ್ಚಾವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶ್ಚಿನ್ಮನ್ಮೋದಕ್ಷೇದದಾನಮ ಆಂಜನೇಯ ಸ್ವಾಮಿ ಗೋವಿಂದ ಹಲೋ ಬರಾತ ನೋಡಿ, ನೀವು ಊಟ ಮಾಡಿ ಬಂದ್ರಿ? ಎಲ್ಲರೂ ಆದ್ರೆ ನೀವು ತಗೊಂಡ್ರಿ ಅಷ್ಟು ಬ್ಯಾಗ್